ಹೊಳೆನರಸೀಪುರ ಪಟ್ಟಣದಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು. ಜಿಲ್ಲೆ ವ್ಯಾಪ್ತಿಯ ಕೆಲವು ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಕೆಲವೊಂದು ಅಗತ್ಯ ಚಿಕಿತ್ಸೆಗೆಂದು ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ತುರ್ತು ಚಿಕಿತ್ಸಾ ವಾಹನದಲ್ಲಿ ಕಳುಹಿಸುವಾಗ ಹಾಸನದಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಲು ತಿಳಿಸುತ್ತಾರಂತೆ. ಇದನ್ನು ತಡೆಹಿಡಿಯಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಡಿಎಚ್ಒ ಅವರಿಗೆ ತಿಳಿಸಿದ್ದೇನೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ತಿಳಿಸಿದರು. ನಂತರ ಮಾತನಾಡಿ, ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ 600 ಹೊರಗುತ್ತಿಗೆ ನೌಕರರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದು, ಅವರಿಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲವಂತೆ. ಏನರ್ಥ ರೀ ಇದು? ನಾ ಏಜೆಂಟರಿಗೆ ಇದರ ಬಗ್ಗೆ ಪ್ರಶ್ನಿಸಿದಾಗ ಸರ್ಕಾರದಿಂದ ಹಣ ಬಂದಿಲ್ಲ, ನಾ ಏನು ಮಾಡಲಿ ಅಂತ ನೊಂದು ನುಡಿತಾನೆ. ಆಗ ನಾನು ಅದೆಲ್ಲ ಗೊತ್ತಿಲ್ಲ, ಬಡ ಕೂಲಿ ಕಾರ್ಮಿಕರು ಹಣ ನೀಡದಿದ್ದರೆ ಹೊಟ್ಟೆಗೆ ಏನು ತಿಂತಾರೆ, ಅವರಿಗೆ ಮೊದಲು ಸಂಬಳ ಕೊಡೋ ವ್ಯವಸ್ಥೆ ಮಾಡಿ ಎಂದಿದ್ದೇನೆ ಎಂದರು. 36 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕಿನ ಅಂಗರಹಳ್ಳಿ ಮೇಲ್ಸೇತುವೆ ಪಕ್ಕದಲ್ಲಿ ಇನ್ನೊಂದು ಫ್ಲೈಓವರ್ ಮಾಡಲಾಗುತ್ತೆ. ಅದೇ ರೀತಿ ಬೇಲೂರಿನಿಂದ ಬಿಳಕೆರೆ ತನಕ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮಾಡಲಾಗುತ್ತೆ. ಇನ್ನೊಂದು ಬದಿಯಲ್ಲಿ ರೈಲ್ವೆ ಪ್ಲಾಟ್ಫಾರಂ ಮಾಡಲು ಭೂಸ್ವಾಧೀನ ಪಡಿಸಿಕೊಳ್ಳುವಿಕೆ ಪ್ರಾರಂಭವಾಗುತ್ತೆ ಎಂದರು. ಪಟ್ಟಣದ ರೈಲ್ವೆ ಅಂಡರ್ಪಾಸ್ ಸಮೀಪದಿಂದ ಕನಕಭವನ ತನಕ 29 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ 4-5 ದಿನದಲ್ಲಿ ಪ್ರಾರಂಭ ಮಾಡಲಾಗುತ್ತೆ ಎಂದರು. ಪೇಟೆ ಮುಖ್ಯ ರಸ್ತೆಯಲ್ಲಿ ಚರಂಡಿಯಲ್ಲಿ ಹೂಳು ಸಮಸ್ಯೆ ಕುರಿತು ಗಮನ ಸೆಳೆದಾಗ ಸರ್ಕಾರದಿಂದ ಯಾವುದೇ ಗ್ರಾಂಟ್ ಬರುತ್ತಿಲ್ಲ, ಸ್ವಚ್ಛತಾ ಕಾರ್ಯಕ್ಕೆ ಸುಮಾರು 2 ಕೋಟಿ ರೂಪಾಯಿ ಬೇಕಾಗುತ್ತೆ, ನಾ ಏನು ಮಾಡಲಿ ಎಂದು ಅಸಹಾಯಕತೆಯಿಂದ ನುಡಿದು, ರಸ್ತೆ ಕಾಮಗಾರಿ ಹಣವನ್ನು ಕುಮಾರಣ್ಣನ ಆಡಳಿತದಲ್ಲಿ ಮಂಜೂರು ಮಾಡಲಾಗಿತ್ತು ಎಂದರು. ಸುದ್ದಿಗೋಷ್ಠಿಗೂ ಮುನ್ನ ಮಾತನಾಡಿ, ದೇವೇಗೌಡರ ಒಡನಾಡಿಯಾಗಿದ್ದ ಮಾಜಿ MLC ಪಟೇಲ್ ಶಿವರಾಮ್ ಅವರು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಜನಾನುರಾಗಿಯಾಗಿದ್ದರು. ಕಳೆದ 40ಕ್ಕೂ ಹೆಚ್ಚು ವರ್ಷಗಳಿಂದ JDS ಪಕ್ಷದ ಸಕ್ರಿಯವಾಗಿ ಸೇವೆ ಸಲ್ಲಿಸಿದ್ದರು. ಅವರ ನಿಧನದಿಂದ ಪಕ್ಷಕ್ಕೆ ತುಂಬಲಾರದ ನಷ್ಟ ಜೊತೆಗೆ ಆಘಾತ ತಂದಿದೆ. ಅವರ ಕುಟುಂಬದ ಸದಸ್ಯರಿಗೆ ದುಃಖ ತಡೆಯುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಶ್ರದ್ಧಾಂಜಲಿ ಸಲ್ಲಿಸಿದರು. ಪಟ್ಟಣದ ಪುರಸಭೆ ವ್ಯಾಪ್ತಿಯ ಸೂರನಹಳ್ಳಿಯಲ್ಲಿ ಪಡಿತರ ವಿತರಣೆಗಾಗಿ ಉಪಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ತಾಲೂಕಿನಲ್ಲಿ 12 ಪಡಿತರ ವಿತರಣೆಗಾಗಿ ಉಪಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇಂದು ದೊಡ್ಡಕುಂಚೆಕೊಪ್ಪಲು ಗ್ರಾಮದಲ್ಲಿ ಸಹ ಚಾಲನೆ ನೀಡಲಾಗುತ್ತಿದೆ ಮತ್ತು ತಿಂಗಳಲ್ಲಿ 1 ದಿನ ಮಾತ್ರ ಉಪಕೇಂದ್ರದಲ್ಲಿ ಪಡಿತರ ವಿತರಣೆ ಮಾಡಲಾಗುತ್ತೆ ಎಂದರು. ಕೆಲವೊಂದು ಸೊಸೈಟಿಗಳಲ್ಲಿ 100ಕ್ಕೂ ಹೆಚ್ಚು ಸದಸ್ಯರು ಇದ್ದು ಪಡಿತರ ವಿತರಣೆಯಲ್ಲಿ ಬಹಳ ತೊಂದರೆಯಾಗುತ್ತಿತ್ತು. ಈ ಉಪಕೇಂದ್ರಗಳಿಂದ ಜನರಿಗೆ ಅನುಕೂಲವಾಗಲಿದೆ ಎಂದರು. ತಾಲೂಕಿನ ಹರಳಹಳ್ಳಿ, ಉಣ್ಣೇನಹಳ್ಳಿ, ಹೂವಿನಹಳ್ಳಿ, ಕುರುಬರಹಳ್ಳಿ, ಒಂಟಿಗುಡ್ಡ ಕಾವಲು, ದೊಡ್ಡಕುಂಚೆಕೊಪ್ಪಲು, ಶೇರ್ವೆಗಾರನಕೊಪ್ಪಲು, ವಡ್ಡರಪಾಳ್ಯ, ಮೂಡಲಕೊಪ್ಪಲು, ಕ್ಯಾತನಹಳ್ಳಿ, ಸೂರನಹಳ್ಳಿ, ಚಿಕ್ಕಬ್ಯಾಗತಹಳ್ಳಿಯಲ್ಲಿ ಪಡಿತರ ವಿತರಣೆಯಾಗಿ ಉಪಕೇಂದ್ರಗಳನ್ನು ತೆರೆಯಲಾಗಿದೆ ಎಂದರು. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳದ ನಿರ್ದೇಶಕ ಸೂರನಹಳ್ಳಿ ರಘು, ಬಾಲಾಜಿ, ನಾರಾಯಣ್ ಇತರರು ಇದ್ದರು. ವಿಧಾನ ಪರಿಷತ್ ಸದಸ್ಯರಾಗಿ, ಜಿಲ್ಲಾ ಬ್ಯಾಂಕ್ನ ಸುಮಾರು 20 ವರ್ಷ ಅಧ್ಯಕ್ಷರಾಗಿ, ಸದಸ್ಯರಾಗಿ ಅವರು ಅವರದೇ ಆದಂಥ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಅವರು ತೀರುವುದು ನಮ್ಮ ಪಕ್ಷಕ್ಕೆ ಒಂದು ಆಘಾತ ತಂದಿದೆ ಅಂತ ಹೇಳ್ಬೇಕು. ಅವರು ಈ ಪಕ್ಷಕ್ಕೋಸ್ಕರ ಸುಮಾರು 40 ವರ್ಷಗಳ ಕಾಲ ಸೇವೆ ಮಾಡಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಅವರದೇ ಆದಂಥ ಕೊಡುಗೆ ಜಿಲ್ಲೆಗೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಆ ಕುಟುಂಬ ಈ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿದೆ. ಅವರಿಗೆ ಕಣ್ಣಲ್ಲಿ ಸೇರಿದೆ. 100 ಕಿಲೋಮೀಟ್ರ್ ಒಳಗಡೆ ನ್ಯಾಯಬೆಲೆಗಳು ಕೆಲವು ಸ್ವಲ್ಪ ಪಾಯಿಂಟ್ ಇದೆ ಮಾಡಬೇಕಾಗಿದೆ. ಆದರೂ ಸಹ ನಾನು ಈಗ ಕೆಲವು ಕಡೆ ಬರೋದೇ ಇಲ್ಲ. 50 ಕಾರ್ಡು, 40 ಕಾರ್ಡು, 60 ಕಾರ್ಡು. ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೇನಾಗಿದೆ, ನ್ಯಾಯಬೆಲೆಗಳು ಒಂದು ಸ್ವಲ್ಪ ಪಾಯಿಂಟ್ ಮಾಡಿದರೆ 3,000 ರೂಪಾಯಿ ನನಗೆ ತಿಂಗಳಿಗೆ ಅಲ್ಲಿ ಬಾಡಿಗೆ ಕೊಡೋದು ಮತ್ತು ಅಲ್ಲಿ ಸ್ವಲ್ಪ ಮಾಡೋದೆಲ್ಲ ಮಾಡಬೇಕಾಗಿದೆ ಅಂತ ಅವರು. ಆದರೂ ನೋಡೋಣ, ಟ್ರೈಲ್ ಆಗಿ ಒಂದು 3 ತಿಂಗಳು ನೋಡ್ರೆ ಏನಾಗುತ್ತೆ, ಎಷ್ಟು ಖರ್ಚು ಬರುತ್ತೆ ನನಗೆ ಅವರು ತಿಳ್ಕೊತೀನಿ. ಮತ್ತು ಅದು ಹೆಂಗೈತೆ ಅಂದರೆ ಸುಮಾರು 12 ಸಬ್ ಪಾಯಿಂಟ್ ಮಾಡೋದಕ್ಕೆ ಇವತ್ತೊಂದು ಎಲ್ಲ ಮಾಡಿದ್ವಿ. ಇನ್ನೊಂದು 50 ಸೂಟಣಿದೊಂದು ಹಳೆ ಇದು ಕೊಂಚ ಹೊಸಡಿ
ದೊಡ್ಡ ಕೊಟ್ಟು 2 ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಹೋಗೆಲ್ಲ ಒಂದು 15 ದಿನ ಕೊಡೋಣ ಅಂತ. ಇದು ಒಂದು. ಇನ್ನೊಂದು, ಜಿಲ್ಲೆಯಲ್ಲಿ ಸುಮಾರು 600 ಜನ ಈ ಕಾಂಟ್ರಾಕ್ಟಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ. ಅಲ್ವೇ 6 ತಿಂಗಳು ಅವರು ಸಂಬಳ ಕೊಟ್ಟಿಲ್ಲ ಅಂದ್ರೆ ಏನು ಹೇಳ್ತಾ ಇದ್ರು? 6 ತಿಂಗಳೈತೆ. 6 ತಿಂಗಳು ಇವತ್ತಿನವರೆಗೆ ಅವ್ರಿಗೆ ₹1 ಸಂಬಳ ಕೊಟ್ಟಿಲ್ಲ. ಅವ್ನು ಏಜೆಂಟ್ ಕೇಳಿದ್ರೆ, ಸರ್ ನಮಗೆ ದುಡ್ಡೇ ಬಂದಿಲ್ಲ ಸರ್ 6 ತಿಂಗಳಿಂದ. ನಾನು ಹೇಳ್ತೇವೆ, ನೋಡಪ್ಪ ನಿಮ್ಗೆ ಏಜೆಂಟು ಏನಾದ್ರು ಬಂತು, ನನಗೆ ಸಂಬಂಧ ಇಲ್ಲ. ಅವ್ರು ದಿನ ಹೊಟ್ಟೆ ಬರೋ ಕೂಲಿ ಮಾಡೋಕ್ಕೆ ತಾನೇ ಬಂದಿರಲಿಲ್ಲ. ಅವ್ರು ದುಡ್ಡು ಕೊಟ್ಬಿಡಿ ಅಂತ ಹೇಳಿ ಮೊನ್ನೆ ಹೇಳಿದ್ದೀನಿ. ಮತ್ತು ಇನ್ನೊಂದು, ಈ ಹಾಸ್ಪಿಟ್ಲಲ್ಲಿ ಕೆಲವು ಹಳ್ಳಿ ಕಡೆ ಹಾಸ್ಪಿಟ್ಲು ಕೆಲವು ಭಾರಿ ಜನಕ್ಕೆ ಉಳಿತವೆ. ನಾನು ಕಟ್ಟುನಿಟ್ಟ ಡಾಕ್ಟ್ರಿಗೆ ಹೇಳಿದ್ದೀನಿ, DHO ಹೇಳಿದ್ದೀನಿ, ಯಾವುದೇ ಕಾರಣದಿಂದ ಬಂದಂಥ ಎಷ್ಟೇ ಇದರಿಂದ ಬನ್ನಿ, ನಿಮ್ಮ ಕೈಲಾದಷ್ಟು ಇದು ಮಾಡಿ. ಇಲ್ಲೋದ್ರೆ ಜಿಲ್ಲಾ ಆಸ್ಪತ್ರೆಗೆ ಆಂಬ್ಯುಲೆನ್ಸಲ್ಲಿ ತಗೊಂಡು ಹೋಗೋದು, ಪ್ರೈವೇಟ್ ಆಸ್ಪತ್ರೆಗೆ ಕಳಿಸೋದು ಎಲ್ಲ ಮಾಡೋದು ಮಾಡ್ತಾರೆ. ಅದೆಲ್ಲ ಆಗಬಾರ್ದು. ಅದನ್ನು ತಡೆ ಹಿಡಿದೆ ಅಂತೇಳಿ ನಾನು ಜಿಲ್ಲಾ ನಮ್ಮ ಡಿಸ್ಟ್ರಿಕ್ಟ್ ಇವರು DHOಗಳು ಹೇಳಿದ್ದೀನಿ. ಈ ಸಂಬಳ 6 ತಿಂಗಳು ಅದು ಕೊಡಬೇಕು. ಈ ನ್ಯಾಯಬೆಲೆ ಅಂತಿದ್ರೆ ಸ್ವಲ್ಪ ಅಂತ ನೋಡೋಣ. ಅವರಿಗೆ ₹3,000 ಬರುತ್ತೆ ಒಂದು ಇದಕ್ಕೆ ಇರ್ತಾರೆ. ಅದು ನೋಡ್ಕೊಂಡು ಏನು ಮಾಡೋದು ಅಂತ ಆಮೇಲೆ ಆ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಇನ್ನು ಒಡೆಯ ಸಿಕ್ಕುವುದು ಇನ್ನೇನಿದೆ, ಈಗಾಗಲೇ ಕುಮಾರಣ್ಣ ಇರ್ತಾರೆ, ಮುಂದಿನ MP ಇರ್ತಾರೆ. ಈಗ ಟೌನ್ 29 ಕೋಟಿ, ರಿಂಗ್ ರೋಡ್ಗೆ 600 ಚಿಲ್ಲರೆ ಆಗಿದೆ. ಆ ಸೆಂಟ್ರ್ ಬೇಲೂರಿಂದ ಬಿಳಿಕೆರೆವರೆಗೆ ಸುಮಾರು 2,000 ಕೋಟಿ ಈಗಾಗಲೇ ಕಡಕರಿಯಲ್ಲಿ ಬಂದೇ ಪೂಜೆ ಮಾಡೋದು. ಇವೆಲ್ಲ ವರ್ಕನ್ನು ಕೆಲಸ ಶುರು ಮಾಡ್ತಾರೆ. ಇನ್ನೊಂದು ಶಾರ್ಟ್ಲಿ ಅದನ್ನು ಎಡೆಗೊಂಡಳ್ಳಿಯಿಂದ ಬಿಳಿಕೆರೆದು ಶಾರ್ಟ್ಲಿ ಟೆಂಡರ್ ಕರೀತಾರೆ, ಎಲ್ಲ ರೆಡಿ ಆಗ್ತದೆ. ಇನ್ನು ಬಾಕಿ ಇನ್ನೇನು ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲೂ ಅಕ್ವೇಷನ್ ಕೂಡಿಸಿದ್ದೀನಿ. ಮಸ್ತ್ ವರ್ಷದಲ್ಲಿ ಇದು ಅಂಡರ್ ಪಾಸ್ ಅದು ಈಗ ಟೆಂಡರ್ ಕರೆದಿದ್ದೀನಿ. ಮಸ್ತ್ ವರ್ಷದಲ್ಲಿ ಒಂದು ಫ್ಲೈಓವರ್ ಮಾಡೋಕ್ಕಿಂತ ಅಂಗಡಿಗೂ ಫ್ಲೈಓವರ್ 60 ಪಕ್ಕದಲ್ಲಿ ಇನ್ನೊಂದು ಮಾಡ್ತಾರೆ. ಫ್ಲೈಓವರ್ ಅದು 36 ಈ ಕಡೆ ಪಕ್ಕ ಬರುತ್ತೆ ಸಾಮಿ. ಇದನ್ನು ಸರ್ವ್ ಮಾಡ್ತಾರೆ. ಇದನ್ನು ಟೌನ್ 29 ಕೋಟಿ ಶುರು ಮಾಡ್ತೀವಿ. 4-5 ದಿವಸ ಶುರು ಮಾಡ್ತೀವಿ. ಅದು ನಾನು ಸುಮ್ಮನೆ ರೈತರಿಗೆಲ್ಲ ಯಾಕೆ ಕೊಡಬೇಕು, ನಮ್ಗೆ ಯಾಕೆ ಬರುತ್ತಲ್ಲ ಸುಮ್ಮನೆ ಎಷ್ಟು ಭೂಮಿ ಎಷ್ಟು ಬರುತ್ತೆ, ಇಲಾಖೆಯಲ್ಲಿ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾತ್ರ ನಾವು ಇದು ಮಾಡ್ತೀವಿ. ಪೂರ್ತಿ ಕಾಂಕ್ರೀಟ್ 29 ಕೋಟಿ. ಅದೆಲ್ಲ ಹಿಂದೆ ಅಪ್ರೂವ್ ಮಾಡಿಸಿದ್ವಿ. ಅದಕ್ಕೂ ಚೀಳು ಪಾಡು ಎಲ್ಲ ಆಗು ಎಲ್ಲ ಏನಾಯ್ತು ಏನಾರ ಅದು ಆ ಟ್ರೈನ್ನ ಕ್ಲೀನ್ ಮಾಡೋಕ್ಕೆ ಕನಿಷ್ಠ ಒಂದು 2 ಕೋಟಿ ಬೇಕದು. ಅದೆಲ್ಲ ಸ್ಲ್ಯಾಬ್ ಎಲ್ಲ ಕಟ್ ಮಾಡಿ ತೆಗೆದು ಒಂದು 2 ಕೋಟಿ ರೂಪಾಯಿ ಬೇಕಾಗಿದೆ. ಅದನ್ನು ಮಾಡ್ತೀವಿ. ಏನು ನೀನೇ ನೋಡ್ತಾ ಇದ್ದೀವಿ, ಯಾವ ₹50 ಗ್ರ್ಯಾಂಟ್ ಕೊಡ್ತಾ ಇಲ್ಲ. ಇದು ಕೇಂದ್ರ ಸರ್ಕಾರದ ತೊಂದರೆ ಗ್ರ್ಯಾಂಟ್. ಇಲ್ಲಿ